ಇದಕ್ಕೆ ಸುಮಾರು 7,000 ವರ್ಷಗಳ ಇತಿಹಾಸ ಇದೆ. ದಕ್ಷಿಣ ಅಮೆರಿಕಾದಲ್ಲಿ ಮತ್ತೆ ಮಧ್ಯ ಅಮೆರಿಕಾದಲ್ಲಿ ಟ್ರೈಬಲ್ಸ್ ಪೀಪಲ್ ಇದ್ರು ಅವಾಗ. ಇನ್ಕಾ ಕಮಿಟಿ, ಅಜ್ಟೆಕ್ ಕಮ್ಯುನಿಟಿ ಅಂತ ಸೈನಿಕರಿಗೆ ಇದನ್ನ ಊಟವಾಗಿ ಕೊಡ್ತಾ ಇದ್ರು. 3 ತಳಿಗಳನ್ನ ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ಕೃಷಿ ಮೇಳದಲ್ಲಿ ಮಾಡ್ತಾ ಇದ್ದೀವಿ. ರಾಗಿ ತರನೇ ಇದು ಕೂಡ ಬೀಜದ ದಂಟು ರಾಜಗಿರ ಅಂತ ನೀವು ಕೇಳಿರ್ಬೋದು. ಬಿಳಿ ಇರುತ್ತೆ, ವೈಟ್ ಇರುತ್ತೆ ಬೀಜ. ಇದು ಬೀಜಕ್ಕೋಸ್ಕರ ಬೆಳೆ ಅಂತ ಬೆಳೆ. ಇದು ಅಹಮದಾಬಾದಲ್ಲಿ ಇದರ ಮಾರ್ಕೆಟ್ ಸಪರೇಟ್ ಇದೆ. ಇದು ಬೇರೆ ದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ. ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಆನ್ ಪಾರ್ ವಿತ್ ಈಚ್ ಅದರ್ ಅಂತ ಹೇಳ್ತೀವಿ. 100 ಗ್ರಾಮ್ ಗ್ರೈ ನಂಬರ್ ದಂಟಿನ ರಾಜಗಿರ ತಿನ್ನೋದು ಒಂದೇ, 100 ml ಹಾಲು ಕುಡಿಯೋದು ಒಂದೇ. ತಿನ್ನೋದ್ರಿಂದ ಆರೋಗ್ಯಕ್ಕೆ ಮತ್ತೆ ನಮ್ಮ ದೇಹಕ್ಕೆ ಬಹಳಷ್ಟು ಪೋಷಕಾಂಶ ಒದಗಿಸುತ್ತೆ. 100 ಗ್ರಾಮ್ ತಿನ್ನೋದು ನಮಗೆ 15% ಪ್ರೋಟೀನ್ ಇರುತ್ತೆ ಇದರಲ್ಲಿ. ಇದು ಪ್ರೋಟೀನ್ ರಿಚ್ ಆಗಿರುತ್ತೆ. ಏರ್ ಗ್ರೋತ್ ಚೆನ್ನಾಗಿರುತ್ತೆ. ಚಿಕ್ಕಿ ಆಗಿರ್ಬೋದು, ಲಡ್ಡು ಆಗಿರ್ಬೋದು, ನ್ಯೂಟ್ರಿ ಬಾರ್ಗಳು ಇದರಿಂದ ಬರ್ತಾ ಇದೆ. ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಉತ್ತಮ ಆಗುತ್ತೆ. ರಾಗಿ ಹೇಗೆ ಬೆಳಿತೀವಿ ಅದೇ ರೀತಿ ಇದನ್ನು ನಾವು ಬೆಳ್ಕೋಬಹುದು. ಒಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬೆಳ್ಕೋಬಹುದು. ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಬರುತ್ತೆ. ಆದರೆ ಇದಕ್ಕೆ ಸೂಕ್ತ ಕಾಲ ಮುಂಗಾರು ಅಂತ ಹೇಳ್ತೀವಿ. ಎಕರೆಗೆ ಅರ್ಧ kg ಬೀಜವನ್ನು ಒಂದು 3 kg ಮರಳಲ್ಲಿ ಮಿಕ್ಸ್ ಮಾಡಿ ಕೈಯಲ್ಲೇ ಬಿತ್ತನೆ ಮಾಡಬೇಕು. ಎಳೆ ಇದ್ದಾಗ ಸೊಪ್ಪಿಗೆ ಬಳಸ್ಕೋಬಹುದು. ದೊಡ್ಡದಾಗದಾಗ ಬೀಜಕ್ಕೋಸ್ಕರ ಬೆಳೆಯುವಂಥದ್ದು. ಇದು 40ರಿಂದ 45 ದಿನದಲ್ಲಿ ಹೂವು ಬಂದ್ಬಿಡುತ್ತೆ. 90 ದಿನದಲ್ಲಿ ನಮಗೆ ಕಟಾವು ಬಂದ್ಬಿಡುತ್ತೆ. ಇದರ ಪೌಷ್ಟಿಕಾಂಶ ಚೆನ್ನಾಗಿರೋದ್ರಿಂದ ನಾವೇ ಅದನ್ನು ಮನೆಯಲ್ಲಿ ಬಳಸಿ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಇದನ್ನ ನಾವು ತಿನ್ನೋದ್ರಿಂದ ಹಾಲಷ್ಟೇ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಸಿಗುತ್ತೆ. ಒಂದು ಎಕರೆಗೆ ಒಂದು 5ರಿಂದ 6 ಕ್ವಿಂಟಲ್ ಬರುತ್ತೆ. ಮಾರುಕಟ್ಟೆ ಬೆಲೆ 8,000ದಿಂದ 10,000 ಇದೆ ಒಂದು ಕ್ವಿಂಟಲ್ಗೆ. ನಮ್ಮ ದೇಶದಲ್ಲಿ ಗುಜರಾತಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನು.